11 ಗಂಟೆ ಆಯ್ತು, ಸರ್ ಬನ್ನಿ ಎಲ್ರು ಮದುವೆ ಮಾಡೋಣ ಅಂತ ಕರೆದ್ರು. ಅದ ಆಡ್ಕೊಂಡಿದ್ದನ್ನೆಲ್ಲ ಕರೆದ್ರು, ಬನ್ನಿ ಮದುವೆ ಮಾಡೋಣ ಅಂತ. ಸೊ ಒಂದ್ ಮಂತ್ರ ಮಾಂಗಲ್ಯ, ಕುವೆಂಪು ಅವ್ರದ್ದು ಮಂತ್ರ ಮಾಂಗಲ್ಯ ಈ ಬುಕ್ ನ ಓದಿ, ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ನಿಲ್ಸಿ, ನಮ್ಮಿಬ್ಬರನ್ನ ನಿಲ್ಸಿ ಅವ್ರ ಸಮ್ಮುಖದಲ್ಲಿ ಓದಿ ನಮ್ಗೆ ಮಾಂಗಲ್ಯ ಕಟ್ಸಿ ಮನೆಗ್ ಕಳ್ಸಿದ್ರು. ಮನೆಗ್ ಬಂದೆ, ಪರಮೇಶ್ವರ್ ಮನೆಗ್ ಬಂದೆ ನಾನು. ಅವತ್ತಿಂದ ನಿಮ್ಮ ದಾಂಪತ್ಯ ಶುರು ಆಗಿದೆ. ಆಮೇಲೆ ಒಂದಿಷ್ಟು ಜನ ಪರಮೇಶ್ವರ್ ಅಪ್ಪ ಅಮ್ಮನ ಮನೇಲೆ ಇದ್ವಿ ಮದ್ವೆ ಆದ್ಮೇಲೆ ಹೊಸದಾಗಿ. ಅದಾದ್ಮೇಲೆ 3-4 ತಿಂಗಳಲ್ಲಿ ಆಮೇಲೆ ಅವ್ರ ದೊಡ್ಡ ಮಗ ಅವ್ರ ಜೊತೆ ಇದ್ರು. ಸೊ ಹಂಗಾಗಿ ನಾವು ಹೊರಗ್ ಬಂದ್ಮೇಲೆ ಇವ್ರದೊಂದು ಆಫೀಸ್ ಇತ್ತು, ಚಿಕ್ಕ ಆಫೀಸು ಇಲ್ಲೇ ಪದ್ಮನಾಭ ನಗರದಲ್ಲಿ. ಎಷ್ಟಂದ್ರೆ ಅದು 8x8 ಇತ್ತು, 8x8 ಆಫೀಸ್. ಆಫೀಸ್ ಇತ್ತದು ಮೊದಲು. ನಾವು ದಿಢೀರಾಗಿ ಏನೋ ಸಮಸ್ಯೆಯಿಂದ ನಾವು ಅಲ್ಲಿಂದ ಹೊರಗಡೆ ಬರೋ ಪರಿಸ್ಥಿತಿ ಬಂದಾಗ ನಮ್ ಬಟ್ಟೆಗಳು ಮಾತ್ರ ತಗೊಂಡ್ ಬಂದಿದ್ ನಾವು, ಏನು ಪಾತ್ರೆ ಸಾಮಾನು ಏನು ತರ್ಲಿಲ್ಲ. ಬಂದ್ವಿ, ಇಲ್ಲಿ ಬಂದ್ಮೇಲೆ ಏನ್ ಬೇರೆ ಮನೆ ಇರ್ಲಿಲ್ಲ ನಮಗೆ, ಮಾಡಕ್ಕೂ ಅಡ್ವಾನ್ಸ್ ಕೊಡೋಕು ದುಡ್ಡಿರ್ಲಿಲ್ಲ. ಸೊ ಆ ಮನೆಗ್ ಬಂದ್ಮೇಲೆ ಆಫೀಸ್ ಇತ್ತಲ್ಲ, ಅಲ್ಲೇನೆ ಉಳ್ಕೊಂಡ್ವಿ ನಾವು. ಅಲ್ಲೇ ಉಳ್ಕೊಂಡು ಒಂದ್ ಚಿಕ್ಕ ಸಿಂಗಲ್ ಸ್ಟವ್ ಬರುತ್ತಲ್ಲ ಅದು ತಗೊಂಡು ಒಂದ್ ಸಾರಿಗೆ, ಒಂದ್ ಅನ್ನಕ್ಕೆ, ಒಂದ್ ಟೀಗೆ, ಅವ್ರ ಮುದ್ದೆ ಇಷ್ಟಪಡ್ತಾರೆ, ಮುದ್ದೆ ಮಾಡಕ್ ಇಷ್ಟ ಪಾತ್ರೆಗಳನ್ನ ತಗೊಂಡು 2 ತಟ್ಟೆ 2 ಲೋಟ ತಗೊಂಡು ಆ ಚಿಕ್ಕ ಸ್ಟವ್ ಅಲ್ಲಿ ಅಡಿಗೆ ಮಾಡ್ತಿದ್ದೆ. ಆಮೇಲೆ ನಮ್ಮ ಮನೇಲಿ ಈ ಪೇಪರ್ ಲೋಟ ಬರ್ತಾವಲ್ಲ, ಅದ್ರಲ್ಲೇ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಎಲ್ಲ ಅದ್ರಲ್ಲಿ ಹಾಕಿ ಒಂದ್ ಕಡೆ ಒಂದ್ ತಟ್ಟೆಲಿ ಹಾಕಿ ಇಡ್ತಿದ್ದೆ. ಅದ್ರಲ್ಲೇ ಅಡಿಗೆ. ಆಮೇಲೆ ಬೆಳಿಗ್ಗೆ ಆದ್ರೆ 10 ಗಂಟೆ ಕೆಳಗಡೆ ಮನೆ, ಅದು 10 ಗಂಟೆ ಮೇಲೆ ಆದ್ರೆ ಆಫೀಸು. ಮತ್ತೆಲ್ರು ಆಫೀಸ್ಗೆಲ್ಲ ಬರೋರು, ಡಿಸ್ಕಷನ್ಗೆಲ್ಲ ಮಾಡೋರು ಅದು. ಆಮೇಲೆ ಸಂಜೆ 6 ಗಂಟೆ ಮೇಲೆ ಮತ್ತೆ ಮನೆ ಆಗೋದು. ಈ ರೀತಿ ಅಲ್ಲಿದ್ವಿ. ಅಲ್ಲಿದ್ದಾಗ್ಲೇನೆ ಗಿರೀಶ್ ಸರು, ನಾವು ಯಾವಾಗ್ಲೂ ಗಿರೀಶ್ ಸರ್ ಒಡನಾಟ ಇತ್ತು ನಮ್ಗೆ. ಅವರು ಯೂಟ್ಯೂಬ್ ಶುರು ಮಾಡೋಣ, ಈ ತರದ್ ಏನಾರ ಸೀರೀಸ್ ಮಾಡೋಣ ಅಂತಂದ್ರು. ಅಲ್ಲಿ ಶುರು ಮಾಡಿದಾಗ ಸತ್ಯಶೋಧಕ ಅಂತ ಒಂದು ಕಾಂಟೆಂಟ್ ಮಾಡ್ತಿದ್ವಿ. ಸತ್ಯಶೋಧಕ ಅಂತೇಳಿ ಒಂದ್ ವ್ಯಕ್ತಿ ಪರಿಚಯ, ಆ ತರದ್ದು ವ್ಯಕ್ತಿ ಪರಿಚಯ ತರದ್ದು ಇದು. ಅದು 1-2 ಎಪಿಸೋಡ್ ಗಿರೀಶ್ ಸರು ಮಾಡಿದ್ರು. ನಮ್ಮ ಯೂಟ್ಯೂಬ್ ಅಲ್ಲಿ ಫಸ್ಟ್ ವಿಡಿಯೋ ಇರೋದೇ ಗಿರೀಶ್ ಸರ್ದು. ಅದಾದ್ಮೇಲೆ ನಾವು ವರ್ಕ್ಶಾಪ್ ಮಾಡಿದ್ವಿ, ಕುಪ್ಪಳ್ಳಿ ವರ್ಕ್ಶಾಪ್ ಇನ್ನೊಂದ್ಸಲ. ಅಲ್ಲಿದು ವಿಡಿಯೋಗಳು ಹಾಕ್ತಿದ್ವಿ. ಆಮೇಲೆ ನಾವು ಡಾಕ್ಯುಮೆಂಟ್ರಿ, ತೇಜಸ್ವಿ ಅವ್ರದ್ದು ಡಾಕ್ಯುಮೆಂಟ್ರಿ ಹಾಕಿದ್ವಿ. ಆಮೇಲೆ ನಾವು ಡಾಕ್ಯುಮೆಂಟ್ರೀಸ್ ಮಾಡ್ತಿದ್ವಲ್ಲ, ಬೇರೆ ಬೇರೆ ಕಡೆ ಹೇಳಿದ್ನಲ್ಲ, ಆ ತರದ ಡಾಕ್ಯುಮೆಂಟ್ರಿಗಳ ವಿಡಿಯೋ ಮಾಡಿದಾಗ ನಾವು ನಮ್ಮ ಪರಿಚಯಕ್ಕಿರ್ಲಿ ಅದು ಅಂತೇಳಿ ಅದನ್ನ ಯೂಟ್ಯೂಬ್ ಮಾಡ್ಕೊಂಡಿದ್ವಿ ನಾವು. 2014ರಲ್ಲೇ ನಮ್ದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ವಿ ನಾವು. 2015ರಲ್ಲಿ ನಮ್ಮ ಮದ್ವೆ ಆಗಿದ್ದು, 2014ರಲ್ಲೇನೆ ಯೂಟ್ಯೂಬ್ ಚಾನಲ್ ಮಾಡಿದ್ವಿ. ಹಿಂಗೆ ನಮ್ದು, ನಾನು ಒಂದೇನಾದ್ರು ವಿಷಯದ ಬಗ್ಗೆ ಮಾತಾಡ್ತಿದ್ದೆ, ಪರಮೇಶ್ ಮಾತಾಡ್ತಿದ್ರು, ಗಿರೀಶ್ ಸರ್ ಮಾತಾಡ್ತಿದ್ರು. ಹಿಂಗೆ ಎಲ್ರು ಸೇರಿ ಒಂದು ಫ್ರೆಂಡ್ಸ್ಗಳು ಮಾಡ್ತಿದ್ವಿ, ಅದ್ರಲ್ಲಿ ಹಾಕ್ತಿದ್ವಿ. ಮತ್ತೆ ವರ್ಕ್ಶಾಪ್ ಮಾಡಿದ್ರೆ ಅದು ಹಾಕ್ತಿದ್ವಿ. ಆಮೇಲೆ ನಾವು ಡಾಕ್ಯುಮೆಂಟ್ರಿ ನಮ್ದು ಎಲ್ಲರೂ ಹೋದಾಗ, ಈಗ ಒಂದು ಕಾಲೇಜ್ದು, ಒಂದು ಸ್ಕೂಲ್ದು ಡಾಕ್ಯುಮೆಂಟ್ರಿ ಮಾಡ್ತಿದ್ವಿ. ಅದ್ರದ್ದು ನಮ್ಮ ವರ್ಕಿಗೆ ಇರ್ಲಿ, ನಮ್ ವರ್ಕ್ ಮಾಡಿದ್ದು ಪರಿಚಯಕ್ಕೋಸ್ಕರ ಅಂತ ಹೇಳಿ ಹಾಕ್ತಿದ್ವಿ ಯೂಟ್ಯೂಬ್ ಅಲ್ಲಿ. ಹಾಕ್ತಾ ಇದ್ದಾಗ ನಮ್ದು ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅಂತ ಒಂದು ಐಡಿಯಾನೇ ಇರ್ಲಿಲ್ಲ ಅವಾಗ. ಅದು ಸುಮ್ನೆ ಒಂದು ಕ್ರಿಯೇಟ್ ಮಾಡಿ ನಮ್ ಕೆಲಸ ಇರ್ಲಿ ಅಂತ ಹಾಕಿದ್ವಿ ಅಷ್ಟೇ. ವರ್ಕ್ಶಾಪ್ ಮಾಡ್ತಿದ್ವಿ. ಅದು ಬಿಟ್ರೆ ಹಿಂಗೆ ದುಡ್ಡಿಗೆ ಕಷ್ಟ ಇರೋದು. ಪರಮೇಶ್ ಒಂದಿಷ್ಟು ದಿನ ಹಂಸಲೇಖ ಅವರು ಸ್ಕೂಲಲ್ಲಿ ಪಾಠ ಮಾಡಕ್ ಹೋಗ್ತಿದ್ರು. ಬೆಳಿಗ್ಗೆ 6ರಿಂದ 9 ಗಂಟೆ ಇರ್ತಿತ್ತು. ಆಕ್ಟಿಂಗ್ ಕ್ಲಾಸಸ್ ಮಾಡಕ್ಕೆ. ಆಮೇಲೆ ನಾವಿಬ್ರು ಕುತ್ಕೊಂಡು ಹುಡುಕೋರು, ಎಲ್ಲೆಲ್ಲಿ ಆಕ್ಟಿಂಗ್ ಕ್ಲಾಸ್ ಮಾಡಕ್ ಚಾನ್ಸಸ್ ಇದೆ ಅಂತೇಳಿ ನಾವೆಲ್ಲ ಸ್ಕೂಲ್ಗಳು ಹುಡುಕ್ತಿದ್ವಿ. ನಾವೇ ಅದಕ್ಕೆ ಮೇಲ್ಗಳೆಲ್ಲ ಕಳಿಸ್ತಿದ್ವಿ. ಏನಾದ್ರು ಕೆಲಸ ಬೇಕಲ್ಲ, ಮದ್ವೆ ಆಗ್ಬಿಟ್ಟಿದೀವಿ, ಮನೆಯವರು ಮುಂದೆ ಚೆನ್ನಾಗಿ ಬದುಕ್ಲಿಲ್ಲ ಅಂದ್ರೆ ಹಿಂಸೆ, ಚಾಲೆಂಜ್ ಬೇರೆ. ಮತ್ತೆ ಅಲ್ಲಿ ಬಿಟ್ಟು ಬಂದ್ವಿ, ಪರಮೇಶ್ವರ್ ಅವ್ರ ಮನೇನು ಬಿಟ್ಟು ಬಂದ್ವಿ, ಅತ್ತೆ ಮನೇನು ಬಿಟ್ಟು ಬಂದ್ವಿ. ಇಷ್ಟೇ ಇರೋದ್ ಮನೆ, ಅದು ಆಫೀಸು, ಅಲ್ಲೇ ಇದೀವಿ. ಏನೋ ಮಾಡ್ಬೇಕಲ್ಲ ಅಂತ ಹುಡುಕ್ತಾ ಇದ್ವಿ ಕೆಲ್ಸಗಳು. ಬಂದಿದ್ದು ನಾವೇ ಹುಡ್ಕೊಂಡು ಕೆಲಸ ಮಾಡ್ತಿದ್ವಿ. ಹಂಗಾದಾಗ ನಮ್ದು 10th ಸಿನಿಮಾ ಒಂದ್ ಸಿಕ್ತು, ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು ಸ್ಕೂಲು. ಅಲ್ಲಿ ನಾವು ಫ್ಯಾಕಲ್ಟಿಯಾಗಿ ಕೆಲಸ ಮಾಡಕ್ ಶುರು ಮಾಡಿದ್ವಿ. ಅಲ್ಲಿ ನಾವು ಫಸ್ಟ್ ಪಾಠ ಮಾಡಕ್ ಹೋದಾಗ ನಮ್ಗೆ 4,000 ಪೇಮೆಂಟ್ ಕೊಟ್ಟಿದ್ರು ಅವರು. ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ಮಾಡಿದ್ವಿ. ಮೇಡಮ್ ಬಂದು ಒಂದು ಕವರ್ ಕೊಟ್ರು, ಏನೋ 1,000 ಕೊಟ್ಟಿರ್ತಾರೆ, 500 ಇರುತ್ತೆ, ಬಂದು ನೋಡ್ಕೋಣ ಅಂತ ಮನೆಗ್ ಬಂದು ನೋಡಿದ್ವಿ. 4,000 ಆಯ್ತು. ನಮ್ಗೆ ಅವತ್ತು ಎಷ್ಟು ಖುಷಿ ಆಯ್ತಂದ್ರೆ, ಒಂದಿನ ಕ್ಲಾಸ್ ಮಾಡಕ್ ಇಷ್ಟು ದುಡ್ಡ ಅಂತೇಳಿ ನಮ್ಗೆ ಅದು ತುಂಬಾ ಹೆಮ್ಮೆ, ಖುಷಿ ಆಯ್ತದು. ನಮ್ಗೊಂದೇನೋ ಒಂದ್ ನೆಲೆ ಸಿಕ್ತಪ್ಪ ಇಲ್ಲಿ ಅಂತೇಳಿ ಅವರು. ಆವಾಗ ನಮ್ಗೆ ಒಂದ್ 2 ವರ್ಷ ನಮ್ಗೆ ನನ್ನ ನಾಗತಿಹಳ್ಳಿ 10th ಸಿನಿಮಾನೇ ಸಾಕಿದೆ ಅದು. ನಾವು ಡೈಲಿ ನಮ್ಗೆ ಕ್ಲಾಸ್ಗಳನ್ನ ಕೊಡೋರು. ಅಲ್ಲಿಂದಾನೇ ನಾವು ಮನೆ ಬಾಡಿಗೆ ಕಟ್ಟೋದು, ಅದೆಲ್ಲ ನಾವು ಅಲ್ಲಿಂದಾನೇ ಆಗ್ತಿತ್ತು ಅವಾಗ. ಅದಾದ್ಮೇಲೆ ಮತ್ತೆ ಪ್ರೆಗ್ನೆಂಟ್ ಆದೆ, ಹೊಟ್ಟೆಲ್ ಮಗು ಬಂದ 1ನೇ ವರ್ಷದ ಹುಡುಗ. ಆಮೇಲೆ ಯೂಟ್ಯೂಬ್ ಒಂದ್ ಮಗು ಹುಟ್ಟಿದ್ಮೇಲೆ ಆ ಸ್ಕೂಲು ಅದು ಹಿಂಗೆ ನಡೀತಾ ಇತ್ತು. ಅಂದ್ರೆ ಈ ಕಾನ್ಸಂಟ್ರೇಟ್ ಇರ್ತಿದ್ದಿಲ್ಲ ನಮ್ಗೆ. ಇಷ್ಟೇ ದುಡ್ಡು ಬರುತ್ತೆ, ಸಂಬಳ ಬರುತ್ತೆ ಅಂತ ಇರ್ಲಿಲ್ಲ. ಸಿನಿಮಾ ಬಂದಾಗ ಸಿನಿಮಾ ಮಾಡ್ತಿದ್ವಿ, ಸೀರಿಯಲ್ ಬಂದಾಗ ಸೀರಿಯಲ್. ಮಗು ಪ್ರೆಗ್ನೆಂಟ್ ಆದಾಗ ಒಂಚೂರು ಕಡಿಮೆ ಆಯ್ತು. ಇಲ್ಲ, ಇಬ್ರು ಒಟ್ಟಿಗೆನೆ ಮಾಡ್ತಿದ್ವಿ ನಾವು. ಡಾಕ್ಯುಮೆಂಟ್ರಿ ಮಾಡಿದ್ರು ಕೂಡ ನಾನು ಮದ್ವೆ ಆದ್ಮೇಲೆ ನಾನು ಸೀರಿಯಲ್ ಕಡಿಮೆನೆ ಮಾಡಿದೆ. ಯಾಕಂದ್ರೆ ನಾವಿಬ್ರು ಏನಾದ್ರು ಕಂಡುಕೊಳ್ಳೋಣ. ಸೀರಿಯಲ್ ಮಾಡೋದ್ರಿಂದ ಕ್ರಿಯೇಟಿವಿಟಿ ಕಡಿಮೆ ಆಗೋದಲ್ಲಿ ನಾವೇನು ಕಲಿಯಕ್ಕಾಗಲ್ಲ.
ಬರೀ ದುಡ್ಡು ಅಷ್ಟೇ ಅಲ್ಲ, ದುಡ್ಡು ಬರುತ್ತೆ ಅಂದ್ರೆ ಅದು ದುಡ್ಡು ಅಷ್ಟೇ ಅಲ್ಲ, ನಾವೇನೋ ಮಾಡ್ಬೇಕು ಅಂತ ಬಂದಿರೋದಲ್ಲ ಅಂತ. ಸೇವ್ ಮಾಡೋದು. ಡಾಕ್ಯುಮೆಂಟ್ರಿ ಶೂಟಿಂಗಿಗೆ ಒಟ್ಟಿಗೆ ಹೋಗ್ತಿದ್ವಿ, ಅದ್ರದ್ದು ಎಡಿಟಿಂಗ್ ಮಾಡ್ತಿದ್ವಿ, ಆಮೇಲೆ ನಾನು ಸ್ಕ್ರಿಪ್ಟ್ ಮಾಡ್ಕೊಡ್ತಿದ್ದೆ. ಈ ತರದ ಕೆಲಸ ಶುರು ಆಯ್ತು, ಇಲ್ಲಿ ಮಾಡ್ತಿದ್ವಿ ನಾವಿಬ್ರು. ಹಂಗೆ ಇದ್ದಾಗ ಪ್ರೆಗ್ನೆಂಟ್ ಅದೇ, ಅವಾಗ್ಲೂ ಸಿದ್ಧಗಂಗಾ ಮಠ ಡಾಕ್ಯುಮೆಂಟ್ರಿ ಮಾಡಿದ್ವಿ, ಆಮೇಲೆ ಅಲಮೀನ್ ಕಾಲೇಜ್ ಡಾಕ್ಯುಮೆಂಟ್ರಿ ಮಾಡಿದ್ವಿ. ಅವಾಗ ನಾವು ಒಂದು ಪುಟ್ಟ ಕ್ಯಾಮ್ರಾ ತಗೊಂಡಿದ್ವಿ ಅಲಮೀನ್ ಕಾಲೇಜ್ ಡಾಕ್ಯುಮೆಂಟ್ರಿ ಮಾಡಿದಾಗ. ನಮ್ಮ ಅಣ್ಣನ ಕಾರ್ಡ್ಲಿ, ಕ್ರೆಡಿಟ್ ಕಾರ್ಡ್ ನಮ್ಮ ಅಣ್ಣನ ಕಾರ್ಡಲ್ಲಿ. ನಮ್ಮ ಅಣ್ಣ ಅದಕ್ಕೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾನೆ. ಈ ತರ ಯಾರಿಗೇ ಆಗ್ಲಿ ಈ ತರದ ಚಿಕ್ಕ ಪುಟ್ಟ ನನ್ನ ಕೈಲಾಗೋ ಸಹಾಯ ಮಾಡ್ತಾರೆ ನಮ್ಮ ಮನೇಲಿ ಎಲ್ರು. ನಮ್ಮ ಮನೇಲಿ ಯಾರಾದ್ರೂ ಏನಾದ್ರು ತಗೋತೀನಿ ಅಂತಂದ್ರೆ, ಒಬ್ಬ ಅಕ್ಕಂದ್ರೆ ಏನಾದ್ರು ತಗೋತೀನಿ ಅಂದ್ರೆ ನಮ್ಮ ಹತ್ರ ಇರೋ ಎಲ್ಲಾ ಅಮೌಂಟ್ ನ ಕೊಟ್ಬಿಡ್ತೀವಿ, ಬಡ್ಡಿ ತಗೊಳ್ಳದೇನೆ ಕೊಡ್ತೀವಿ. ಅವ್ರು ಅದನ್ನ ತಗೊಂಡು ಅದ್ರ ಕೆಲಸ ಮುಗಿದ್ಮೇಲೆ ತಮ್ಗಾದಾಗ ಮತ್ತೆ ಕೊಡ್ತಾರೆ. ಹಿಂಗೆ ಇನ್ನೊಬ್ರು ಏನಾರ ತಗೋತೀನಿ ಅಂದ್ರೆ ಅವಾಗ ಸಹಾಯ ಮಾಡ್ತಾರೆ. ಆ ತರದ ನಮ್ಮ ಫ್ಯಾಮಿಲಿಲಿ ಅವ್ರಿಗೂ ಪರಮೇಶ್ ಅವ್ರದ್ದು ಗುಣ ಅದೆಲ್ಲ ಇಷ್ಟ ಆಯ್ತು. ಇವ್ರು ಹೋದಾಗ ಮಾತಾಡೋ ರೀತಿ, ಅವ್ರನ್ನೆಲ್ಲಾರು ಹಚ್ಕೊಳ್ಳೋದು ಇಷ್ಟ ಆಯ್ತು. ಸೊ ಒಂದು ವರ್ಷದಲ್ಲಿ ಇದ್ದಂತ ಒಂದು ಮನಸ್ಥಿತಿ ಆಮೇಲೆ ಕಡಿಮೆ ಆಯ್ತು ಅವ್ರಿಗೆ ಇಷ್ಟ ಆಗಕ್ ಶುರು ಮಾಡಿದ್ರು ಇವರು ಎಲ್ರು. ಎಲ್ಲರೂ ಮೊದಲ ವ್ಯಕ್ತಿ ಹೆಂಗೆ ಅಂತ ಅವ್ರಿಗೆ ಇಷ್ಟ ಆಗ ಶುರು ಆಯ್ತು. ಮತ್ ನಾನು ಪರಮೇಶ್ವರ್ ಅಮ್ಮನ ಅವ್ರ ಮತ್ತೆ ಮಾವ ಅವ್ರ ಜೊತೆ ನಾನ್ ಬಿಹೇವಿಯರ್ ಒಂದ್ ವರ್ಷ ಅರ್ಥ ಆಗಿಲ್ಲ, ಆಮೇಲೆ ಅರ್ಥ ಆಯ್ತು. ಅವಾಗ ಅವ್ರಿಗೂ ನನ್ ಬಗ್ಗೆ ಹೆಮ್ಮೆ ಅನಿಸ್ತು, ಇಷ್ಟ ಪಡಕ್ ಶುರು ಮಾಡಿದ್ರು. ಅವ್ರ ರಿಲೇಷನ್ಸ್ ಗಳಿಗೆ ಎಲ್ಲರಿಗೂ ನಾನು ಇಷ್ಟ ಆದೆ. ಹಿಂಗೆ ಆಮೇಲೆ ನಾವು ಆಫೀಸು ಕೆಲಸ ಇದ್ರಲ್ಲೇ ಬಿಸಿ ಆದ್ವಿ. ಆಮೇಲೆ ಪ್ರೆಗ್ನೆಂಟ್ ಆದೆ, ಮಗು ಬಂದ, ಆಮೇಲೆ ಹಿಂಗೆ ನಡೀತಾ ಇತ್ತು. ಆಮೇಲೆ ಲಾಕ್ಡೌನ್ ಆಯ್ತು. 2ನೇ ಮಗು ಪ್ರೆಗ್ನೆಂಟ್ ಇದ್ದಾಗ ಲಾಕ್ಡೌನ್ ಆಯ್ತು. ತುಂಬಾ ಗರ್ಭಿಣಿ ನೀನು. ವಿಷಯನೂ ಗೊತ್ತು, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರೆ ನಿನ್ನ. ಈ ಕಡೆ ಟೆನ್ಷನ್, ನಾನು ಅದನ್ನ ಕಣ್ಣಾರ್ಲೆ ಕಂಡಿದ್ದೀನಿ ಪರಮೇಶ್ವರ್. ನಾನು ಅಯ್ಯೋ ದೇವ್ರೆ, ಈ ಸ್ಥಿತಿ ಯಾರಿಗೂ ಬರ್ಬಾರ್ದಪ್ಪ ಅಂತಾನು ಒಂದ್ಸಲ ನನ್ ಮನ್ಸಿಗೆ ಅನ್ಕೊಂಡಿದ್ದೆ. ಅಕ್ಕ ಸವಿತಾ ಅಲ್ಲಿ ಆಸ್ಪತ್ರೆಯಲ್ಲಿ ಹಿಂಗೆ ಡೆಲಿವರಿ ನೋವಲ್ಲಿದ್ದಾಳೆ ಅಂತ ಆಫೀಸಿಗೆ ಬಂದಿದ್ರು. ಆಫೀಸಿಗೆ ಬಂದು ಹೇಳ್ತಾ ಇದ್ರು, ಹೌದಾ ಲಾಕ್ಡೌನ್ ಬೇರೆ ಆಗಿದೆ, ಮತ್ತ ಮಗು ಲಾಕ್ಡೌನ್ ಬೇಬಿ ಅಂತ ತಮಾಷೆನೂ ಮಾಡಿದೆ ನಾನು. ಅವಾಗ ಅಂದಿದ್ ನೆನ್ಪು. ಆ ಟೈಮಲ್ಲಿ ಕೆಲ್ಸಗಳೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು, ಡಾಕ್ಯುಮೆಂಟ್ರಿ ಮಾಡ್ತಿರ್ಲಿಲ್ಲ, ಯಾವ ಡಾಕ್ಯುಮೆಂಟ್ರಿನೂ ಇರ್ಲಿಲ್ಲ ಲಾಕ್ಡೌನ್ ಆದಾಗ. ಅವಳು ಕರೆಕ್ಟ್ ಆಗಿ ಮಾರ್ಚ್ 22ಕ್ಕೆ ಹುಟ್ಟಿದ್ದು, ಗಂಟೆ ಬಾರಿಸಿದ್ಮೇಲೆ ಹುಟ್ಟಿದ ಅವಳು 6:15. ಅದಕ್ಕೆ ಅವಳದೊಂದು ಸೌಂಡ್ ಜಾಸ್ತಿನೇ ಇದೆ ಅವಳದು. ಸೊ ಆ ಟೈಮಲ್ಲಿ ಯೋಚನೆ ಆಗಿರೋದು, ಹೆಂಗ್ ಮಾಡ್ಬೇಕಪ್ಪ, ಏನೂ ಇಲ್ವಲ್ಲ, ಹಿಂಗ್ ಮದ್ವೆ ಆಗಿ ಬಂದ್ವಿ, ಹಿಂಗಾಯ್ತು ಅಂತೇಳಿ. ಅಲ್ಲಿವರೆಗೂ ನಡೀತಾ ಇತ್ತು, ಏನೋ ಒಂದ್ ಕೆಲಸ ನಡೀತಾ ಇತ್ತು. ಲಾಕ್ಡೌನ್ ಆದಾಗ ಏನೂ ಕೆಲಸನೇ ಇರ್ಲಿಲ್ಲ. ಅವ್ರು ಡೆಲಿವರಿ ಆದ್ಮೇಲೆ ನಮ್ಮ ಹತ್ರ ಒಂಚೂರು ದುಡ್ಡು ಇರ್ಲಿಲ್ಲ. ಅಲ್ಲಿ ಹಾಸ್ಪಿಟ್ಲಿಗೆ 80,000 ಕಟ್ವಿ. ಹೆಂಗೋ ಅನ್ಸಿ ಹಾಸ್ಪಿಟ್ಲಿಗೆ ನಮ್ದು ಇದ್ದು ಒಡವೆ ಒಂಚೂರು ಏನೋ ಇದನ್ನೆಲ್ಲ ತೆಗೆದು ಕೊಟ್ಟು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದ್ವಿ. ಮನೇಲಿ ಲಿಟ್ರಲಿ ನಂಗೆ ಒಂದ್ಸಲ ನಮ್ಮ ಯಾರವ್ರು ಕಪ್ಪಣ್ಣ ಅವ್ರ ಸೊಸೆ ಇದಾರೆ, ದಿವ್ಯಾ ಕಾರಂತ್, ಅವಳು ಒಂದ್ಸಲ ಫೋನ್ ಮಾಡಿದ್ರು ನನ್ಗೆ. ನೀವು ರಂಗಭೂಮಿ ಕಲಾವಿದರಿಗೆ ನಾವು ಒಂದೊಂದು ಚೆಕ್ ಕೊಡ್ತಾ ಇದೀವಿ, 1,000 ರೂಪಾಯಿದ್ದು, ಅದನ್ನ ದಿನಸಿ ತಗೊಳಕ್ ಬಳಸ್ಕೋಬಹುದು ಅಂತೇಳಿ, ಫುಡ್ ಚೆಕ್ ಕೊಡತ್ತೀವಿ ಅಂತ. ನಮ್ಗದು ದೊಡ್ಡ ಭಾಗ್ಯ ಅನಿಸ್ತು ಆ ಟೈಮಲ್ಲಿ. ಅವರು ನಮ್ಮ ಮನೆ ಹತ್ರ ಬಂದು ಇಬ್ರಿಗೂ ಒಂದೊಂದ್ ಚೆಕ್ ಕೊಟ್ಟೋದ್ರು. ನಾವ್ ಅದನ್ನ 1,000 ಅಕ್ಕ ನಮ್ಗೆ ಕೊಟ್ಟಿದ್ದು 1,000 ಚೆಕ್. ಚೆಕ್ ತಗೊಂಡು ಫೋಟೋ ತಕೊಂಡು ಅದರಿಂದ ಏನು ದುಡ್ಡು ತಗೊಳ್ಳೋದಿಲ್ಲ, ದಿನಸಿನೇ ತಗೋಬೇಕು ಅಂತಿತ್ತು. ಪರಮೇಶ್ ಹೋಗಿ ದಿನಸಿ ತಗೊಂಡ್ಬಂದ್ರು. ಆ 2,000 ದಿನಸಿಲಿ ನಂದು ಬಾಣಂತನ ಮುಗಿಸ್ಕೊಂಡಿದ್ದು, ಇಲ್ಲೇನೆ ನಮ್ಮ ಮನೇಲೆ ಬಾಣಂತನ ಆಯ್ತು. ಆದಾಗ ನಾವು ವರ್ಕ್ಶಾಪ್ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಆಕ್ಟಿಂಗ್ ವರ್ಕ್ಶಾಪ್. ಅಲ್ಲಿ ಒಬ್ರು ನಮ್ಗೆ ಪರಿಚಯ ಇದ್ರು, ಹನುಮಂತು ಅಂತ ನಮ್ ಸ್ಟೂಡೆಂಟ್ ಆಗಿದ್ರು. ಅವ್ರು ದೊಡ್ಡ ವ್ಯಕ್ತಿನೇ, HR ಆಗಿದ್ದವರು, ದೊಡ್ಡ ಹುದ್ದೆಲಿದ್ದವರು. ನಮ್ಗ ಅಲ್ಲಿ ಸ್ಟೂಡೆಂಟ್ ಆಗಿ ಬಂದಿದ್ರು ಆಕ್ಟಿಂಗ್ ವರ್ಕ್ಶಾಪ್ ಅಲ್ಲಿ. ಅವ್ರು ನಮ್ಮ ಚಾನೆಲ್ ನ ನೋಡ್ತಿದ್ರು. ನಾವು ಲಾಕ್ ಡೌನ್ ಅಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಕುತ್ಕೊಂಡು ಕವಿ ಪರಿಚಯ ಅದು ಇದು ಸುಮ್ನೆ ಮಾಡ್ತಿದ್ವಿ. ಏನ್ ಮಾಡೋದಂತ, ನಾನ್ ಬಾಣಂತನೇ ಇದ್ದೆ, ದುಡ್ಡು ಬರುತ್ತೆ ಅಂತ ಗೊತ್ತಿರ್ಲಿಲ್ಲ. ಅವ್ರಿಗೆ ಬಂದ್ ಹೇಳಿದ್ರು, ನಿಮ್ದು ಕಂಟೆಂಟ್ ಚೆನ್ನಾಗಿದೆ, ಇದರಿಂದ ದುಡ್ಡು ಬರುತ್ತೆ ನಿಮ್ಗೆ ಅಂತ. ಎಲ್ಲಿ ದುಡ್ಡು ಬರ್ತೀರಿ ಅಂತ. ನಾವು ಲಾಕ್ ಡೌನ್ ಮುಂಚೆ ಎಲ್ಲಿ ದುಡ್ಡು ಬರ್ತಿದೆ, ಲಕ್ಷಾನ್ಗಟ್ಲೆ ಜನ ನೋಡ್ಬೇಕಂತೆ, ನಮ್ದೊಂದು 10-20 ಜನ ನೋಡ್ತಾರೆ, ಹೆಂಗಾಗತ್ತೆ ಅಂತ ನಾವು ಇದು. ಅವ್ರು ಬಂದು ಒಂದ್ಸಲ ನಮ್ಮ ಮನೆಗೆ ಬಂದು ಕುತ್ಕೊಂಡು ಅದ್ರೆಲ್ಲ ಏನೇನೋ ಸೆಟಪ್ ಮಾಡಿ, ಮನೆಗೆ ಹೋದ್ಮೇಲೂ ಕೂಡ ಪರಮೇಶ್ ಇಂತ ವಿಡಿಯೋ ಮಾಡಿ, ಹಿಂಗ್ ವಿಡಿಯೋ ಮಾಡಿ, ಈ ಟೈಮ್ಗೆ ಹಾಕಿ, ಈ ತರ ತಮ್ನೇಲ್ ಮಾಡಿ ಅಂತ ಅವರೆಲ್ಲ ಗೈಡ್ ಮಾಡಿದ್ರು. ಪರಮೇಶ್ ಯಾಕೆ ಸಕ್ಸಸ್ ಅಂದ್ರೆ ಅವ್ರು ಹೇಳಿದ್ದನ್ನ ಲಿಟ್ರಲಿ ಫಾಲೋ ಮಾಡಿದ್ರು ಇವರು. ಸೋಂಬೇರಿತನ ಮಾಡ್ಲಿಲ್ಲ, ಇವನೇನ್ ನನ್ಗೆ ಹೇಳೋದು ಅಂತ ಅನ್ಕೊಳ್ಳಿಲ್ಲ. ಅವ್ರು ಏನ್ ಹೇಳಿದ್ರು ಮಾಡೋರು, ಅವರು ಹಂಗೆ ಫಾಲೋ ಮಾಡಿದ್ರು. ಇಷ್ಟು 1 ವರ್ಷ ಹನುಮಂತವ್ರು ನಮ್ಗೇನಾದ್ರು ಈ ತರ ಫಾಲೋ ಅಪ್ ಗಿಲೋಪ್ ಎಲ್ಲ ಮಾಡಿದ್ರು. ಇವರು ಅದನ್ನೇ ಮಾಡ್ತಿದ್ರು. ಆಮೇಲೆ ಆ ಲಾಕ್ ಡೌನ್ ಟೈಮಲ್ಲಿ ದುಡ್ಡು ಬರುತ್ತಿದ್ದಿಲ್ಲ ನಮ್ಗೆ, ಅಂದ್ರೆ ಅದು ಎಲ್ಲ ಟ್ರಾನ್ಸ್ಪೋರ್ಟ್ ಅದೆಲ್ಲ ಸ್ಟಾಪ್ ಆಗಿತ್ತಲ್ಲ, ಅಕೌಂಟ್ ಅಲ್ಲಿ ಒಂದು 20,000 ಏನೋ ದುಡ್ಡಿತ್ತು, ನಮ್ ಕೈಗೆ ಬರ್ತಿದ್ದಿಲ್ಲ ಅದ್ರದ್ದು. ಯಾಕಂದ್ರೆ ಅದು ಪಿನ್ ಬರ್ಬೇಕಾಗಿತ್ತು, ಅದು ಬಂದಿರ್ಲಿಲ್ಲ. ಲಾಕ್ ಡೌನ್ ಅಲ್ಲಿ ಹಂಗೆ ಸ್ಟಾಪ್ ಆಗಿತ್ತು. ನಾವು ಅದೇ ಕಷ್ಟದಲ್ಲಿ ಬಂದ್ವಿ. ಲಾಕ್ ಡೌನ್ ಫ್ರೀ ಆಯ್ತು, ಅವಾಗ ಆ ದುಡ್ಡು ಬಂತು. ಒಂದ್ 30,000 20,000 ಎಷ್ಟೋ ದಿನದ ಅಕೌಂಟ್ ಅಲ್ಲಿ ಇದ್ದಿದ್ದು ಬಂತು ಆ ಟೈಮಲ್ಲಿ. ಅವಾಗ ಮಾಲ್ಗುಡಿ ಡೇಸ್ ಶುರು ಆಯ್ತು ಗೊತ್ತಾ? ಮಾಲ್ಗುಡಿ ಡೇಸ್ ಇಂದ ಒಂದಿದು ಎದ್ದಿದ್ದು. ಹೌದು, ಯೂಟ್ಯೂಬ್ ಅದು ಕನ್ನಡದಲ್ಲಿ ಶುರು ಆಗೋದಕ್ಕೆ ಇವರೆಲ್ಲ ಡಿಸ್ಕಷನ್ ಮಾಡ್ತಿದ್ರು. ಪರಮೇಶ್ ನಮ್ಮನೆಯವರು ಏನ್ ಮಾಡೋಣ ಅಂತ. ಅವಾಗ ಇವ್ರು ಹೇಳಿದ್ರು, ನಮ್ಮನೆಯವರು
ಓ ನಮ್ಗೆ ಇವ್ರು ಗೊತ್ತಿದ್ದಾರೆ ಸಾವಂತ್ ಅವ್ರು, ಅವ್ರು ಮಾಡೋಣ ಅಂತ. ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಿಂದೆ ಹೋಗೋದ್ ಬೇಡ, ಅವ್ರು ಸಿಗ್ತಾರೆ ನಮ್ಗೆ ಅಂತ. ಅವ್ರು ಬಂದ್ರು ಫಸ್ಟ್ ಆಫೀಸ್ಗೆ. ನನಗೆ ಅವರು ಸಾವಂತ್ ಅವ್ರಂತ ಗೊತ್ತಿತ್ತು. ಇವ್ರು ಬರ್ತಾರೆ, ಕೀ ಕೊಡು ಅಂತ ಹೇಳಿದ್ರು. ಕೀ ಕೊಟ್ಟೆ. ಸರ್ ಅಲ್ಲಿ ಕುತ್ಕೊಳ್ಳಿ ಅಂದೆ, ಕುತ್ಕೊಂಡೆ. ಆಮೇಲೆ ಪರಮೇಶ್ ಬಂದ್ರು. ಇವ್ರು ಯಾಕೆ ಬಂದ್ರು ಅಂತ. ಆಮೇಲೆ ಇವ್ರು ಯಾಕೆ ಬಂದ್ರು ನಂಟ್ಲಿ, ಇಲ್ಲ ನಾವು ಇದು ಮಾಡ್ತೀವಿ, ಹಿಂಗೆಲ್ಲ ಸೌಂಡ್ ಮಾಡ್ಬೇಡಿ ಅಂತ. ಸರಿ ಅಂತ ಶುರು ಆಯ್ತು. ಆಮೇಲೆ ಗೊತ್ತಾಗಿದ್ದು ನನಗೆ, ಹಿಂಗೆ ಯೂಟ್ಯೂಬ್ ಅಂತ. ಗೌರಿ ಕಡೆ ಬಾ. ಹೌದು, ನಿಮ್ಮನೆ ಆಫೀಸಲ್ಲೇನೆ ಫಸ್ಟ್ ಬೇರೆಯವ್ರನ್ನ ಶೂಟಿಂಗ್ ಮಾಡಿದ್ದು ನಿಮ್ಮನೆ ಆಫೀಸಲ್ಲೇ ನಾವು ಫಸ್ಟ್ ಕಲಾಮಂದಿರಕ್ಕೆ ಇಂಟರ್ವ್ಯೂಸ್. ಹೌದು ಹೌದು, ಅದೇ ಮಾಡಿದ್ದು. ಮಾಲ್ಗುಡಿ ಡೇಸ್ ಅಂತ ಏನ್ ಬಂತಲ್ಲ, ಆ ಸೀರೀಸ್ ಇಂದ ನಾನ್ ನೋಡಕ್ ಶುರು ಮಾಡಿದ್ದು. ಅದ ಆ ಟೈಮಲ್ಲೇನೆ ಅದರಿಂದಾನೇ ಬೇರೆಯವ್ರನ್ನ ಎಂಟ್ರಿ ಮಾಡಕ್ ಶುರು ಮಾಡಿದ್ದು. ಅದಕ್ ಮುಂಚೆ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ವ್ಯಕ್ತಿ ಚಿತ್ರಗಳು ಮಾಡೋರು ಕುತ್ಕೊಂಡು. ಅಂದ್ರೆ ಲಾಕ್ ಡೌನ್ ಇತ್ತಲ್ಲ, ಎಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ. ಕವಿಗಳ ಪರಿಚಯ ಅವರು, ನಾನು ರಾತ್ರಿ ಇಬ್ರು ಮಕ್ಕಳಿದ್ರು. ಇವಳು ಅದೇ ಹುಟ್ಟಿತ್ತು, ಇವ್ರ ಅಣ್ಣ 1.5 ವರ್ಷ. ಇಬ್ರನ್ನ ಮಲಗಿಸಿ 11 ಗಂಟೆಗೆ ಮಲ್ಕೊಂಡಾದ್ಮೇಲೆ ನಾನು ಕ್ಯಾಮ್ರಾ ಶೂಟ್ ಮಾಡ್ತಿದ್ದೆ. ಕ್ಯಾಮ್ರಾ ಇಟ್ಟು ಶೂಟಿಂಗ್ ಮಾಡ್ತಿದ್ದೆ. ಅವರು ಅದನ್ನ ಮಾತಾಡೋರು. ರಾತ್ರಿ 7 ಗಂಟೆವರೆಗೂ ಶೂಟಿಂಗ್ ಮಾಡಿ ಮತ್ತೆ ಮಲ್ಕೊಳ್ಳೋರು. ಅಂದ್ರೆ ಇವರು ಸೌಂಡ್ ಆಗತ್ತಲ್ಲ, ಚಿಕ್ಕ ಮಕ್ಕಳಿದ್ರಲ್ಲ, ಸೌಂಡ್ ಆಗತ್ತೆ ಅಂತ ಈ ತರ ವ್ಯಕ್ತಿ ಚಿತ್ರಗಳು ಸುಮಾರು ಮಾಡಿದ್ವಿ. ಆಮೇಲೆ ಇಬ್ರು ಸೇರಿ ಡಿಸ್ಕಷನ್ ಮಾಡೋರು, ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ. ಬೆಳಗಿನ ಜಾವ ಮನೇಲೆ ಇರ್ತಿದ್ವಲ್ಲ, ವ್ಯಕ್ತಿ ಪರಿಚಯ ಬುಕ್ ಓದಿ ಅದ್ರ ನೋಟ್ಸ್ ಮಾಡಿ ಎಲ್ಲ ಮಾಡಿ ರಾತ್ರಿ ಶೂಟಿಂಗ್ ಮಾಡೋರು. ಈ ತರ ಮಾಡಿ. ಇದು ಒಂದ್ ಸಿಕ್ತ ಅನ್ಸುತ್ತೆ ನಿಮ್ಗೆ ಇದೇ ಟೈಮ್ಗೆ ವಿಧಾನಸೌಧ. ಇದು ಇದಕ್ ಮುಂಚೆ ಸಿಕ್ಕಿತ್ತದು. ಅದು ನಮ್ಮ ಕೃಷ್ಣನ್ ಪ್ರೆಗ್ನೆಂಟ್ ಇದ್ದಾಗಲೇ ಸಿಕ್ಕಿತ್ತದು. ಕೃಷ್ಣನ್ ಪ್ರೆಗ್ನೆಂಟ್ ಇದ್ದಾಗ, ಪ್ರೆಗ್ನೆಂಟ್ ಇರೋಕ್ ಮುಂಚೆನೆ ಸಿಕ್ಕಿತ್ತು. ವಿಧಾನ ಮಂಡಲ ನಡೆದು ಬಂದ ಹಾದಿ ಅಂತೇಳಿ. ಅದು ತುಂಬಾ ಇಷ್ಟಪಟ್ಟು ಅದಕ್ಕೆ ತುಂಬಾ ರಿಸರ್ಚ್ ಮಾಡಿದೀವಿ ನಾವು. TN ಸೀತಾರಾಮ ಸರ್ ನಮ್ಗೆ ಅದನ್ನ ಕರೆದು ಕೊಟ್ರು, ನನಗೆ ಪರಮೇಶ್ಗೆ ಮಾಡ್ಲಿಕ್ಕೆ. ಅದಕ್ಕೆ ನಾವು ರಿಸರ್ಚ್ ಮಾಡಿದ್ವಿ. ಅದು ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ವಿ. ಸೊ ವಿಧಾನಸೌಧದಲ್ಲೇ ಹೋಗಿ 1 ತಿಂಗಳು ಇದ್ಬಿಟ್ವಿ ನಾವು ಅಲ್ಲಿ ಕಡತಗಳನ್ನ ಓದ್ತಾ ಅದೇ ಮನೆ ಆಗ್ಬಿಟ್ಟಿತ್ತು. ಅಲ್ಲಿ ಓದಿ ಅದ್ರ ಶೂಟಿಂಗ್ ಮಾಡಿದ್ವಿ. ಅದು ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಅವ್ರೊಂದು ಒಳ್ಳೆ ಅಮೌಂಟ್ ಕೊಟ್ರು ನಮ್ಗೆ. ಎಷ್ಟು, 1 5 ಲಕ್ಷನ ಕೊಟ್ರು. ಅಂದ್ರೆ ತಿಂಗಳಿಗೆ 1 ಲಕ್ಷ ಕೊಡ್ತಿದ್ರು ಇಬ್ರಿಗೂ ಸೇರಿ. ಅದನ್ನ ನಾವು ಒಂಚೂರು ಖರ್ಚು ಮಾಡದೆ ಇಟ್ಕೊಂಡಿದ್ವಿ. ನಮ್ಗೆ 1 5 ಲಕ್ಷ ಇಟ್ಕೊಂಡು ಏನಾದ್ರು ಒಂದ್ ಜಮೀನ್ ತಗೊಳ್ಳೋಣ ಅಂತ ಹುಡ್ಕೊಳಕ್ ಶುರು ಮಾಡಿದ್ವಿ ನಾವು. ಆಗ ಖರ್ಚಾಗ್ಬಿಡುತ್ತಲ್ಲ ಅಂತ. ಆ ಟೈಮಲ್ಲಿ 5 ಲಕ್ಷ ಇಟ್ಕೊಂಡು ಹುಡುಕ್ತಿದ್ವಿ. ಅವಾಗ ಒಂದು ಅರ್ಧ ಎಕರೆ ಎಲ್ಲೋ ಸುತ್ತಮುತ್ತ ಎಲ್ಲೋ ದೂರ ಹುಡ್ಕೋಣ ಅಂತ ಅನ್ಕೋತಿದ್ವಿ ನಾವು. ಅವಾಗ ಒಂದ್ ಚೂರು ಸಿಕ್ತು. ಆ ಅಮೌಂಟ್ ನ ಅಲ್ಲಿ ಹಾಕಿ ನಾವು ಒಂದು ಪುಟ್ಟ ಅರ್ಧ ಎಕರೆ ಜಮೀನ್ ತಗೊಂಡಿದ್ವಿ. ಅದು ಒಂದು ಆ ನೆನಪದು ನಮ್ಗೆ. ಇಲ್ಲ ಅದು ಕಾಸ್ಟ್ಲಿನೇ ಇತ್ತದು. ಅದಕ್ಕೆ ಒಂದಿಷ್ಟ ಅದೇ ನಮ್ಮ ಮನೆಯವರೆಲ್ಲ ಹೆಲ್ಪ್ ಮಾಡಿದ್ರು. ಅವ್ರು ನಮ್ಮ ಮಾವಂದ್ರು ಎಲ್ಲಾರು ಅವ್ರವ್ರದ್ದು ಒಂದಿಷ್ಟು ಸೇವಿಂಗ್ಸ್ ಎಲ್ಲ ಕೊಟ್ರು. ಎಲ್ಲಾರು ಕೊಟ್ಟು ಸೇವಿಂಗ್ ಇದನ್ನ ಕೊಟ್ಟು ಅದನ್ನ ತಗೊಂಡ್ವಿ. ಹೆಂಗೋ ತಗೊಂಡ್ಬಿಟ್ವಿ. ಆಮೇಲೆ ಅದು 1 ವರ್ಷಕ್ಕೆ ತೀರ್ತು. 1 ವರ್ಷ 2 ವರ್ಷಕ್ಕೆ ಏನೇನೋ ಮಾಡಿ ಕೆಲಸ ಮಾಡಿ ತೀರ್ತದು. ಮೊದಲೇನಾದ್ರೂ ನಮ್ಮ ಹತ್ರ ಫುಲ್ ಇಟ್ಕೊಂಡೇ ತಗೋತೀವಿ ಅಂದ್ರೆ ಆಗಲ್ಲ. ಇರೋದ್ರಲ್ಲಿ ಹಾಕ್ಬಿಟ್ರೆ ದುಮುಕ್ಬಿಟ್ರಿ ಅದು ಹೆಂಗೋ ಮುಗ್ದೋಗುತ್ತೆ ಕೆಲಸ. ಹಂಗಾಗಿದ್ದದು. ಈ ಮಗಳು ಹುಟ್ಟಿದ್ಮೇಲೆ ಈ ತರ ಲಾಕ್ಡೌನು ಇದು ಮಾಡ್ತಿದ್ವಿ. ಆಮೇಲೆ ನಿಮ್ ಮನೆಯಲ್ಲಿ ಅದು ಫಸ್ಟ್ ಇಂಟರ್ವ್ಯೂ ಮಾಡಿದ್ವಲ್ಲ ಸಾವಂತ್ ಸರ್ದು, ಅದಾದ್ಮೇಲೆ ಬೇರೆಯವ್ರ ಇಂಟರ್ವ್ಯೂ ಮಾಡ್ಬೋದು, ಜನ ನೋಡ್ತಾರೆ, ಸಿನಿಮಾ ಇಂಟರ್ವ್ಯೂ ಮಾಡ್ಬೋದು ಅಂತ ಐಡಿಯಾ ಬಂದು ಆ ಲಾಕ್ ಡೌನ್ ಅಲ್ಲೇನೆ ಎಲ್ರು ಮನೇಲಿ ಇದ್ರು. ಇವ್ರು ಫೋನ್ ಮಾಡಿ ಶೂಟಿಂಗ್ ಬರ್ಬೋದಾ ಸರ್ ಅಂದ್ರೆ ಅವರು ಇಷ್ಟಪಟ್ರು. ಎಷ್ಟ್ ದಿನ ಆಯ್ತು ಕ್ಯಾಮ್ರಾ ಎದುರಿಸಿದ್ದೇನೆ, ಬನ್ನಿ ಅಂತೇಳಿ ಎಲ್ರು ಪ್ರೀತಿಯಿಂದ ಇಂಟರ್ವ್ಯೂನ ಕೊಟ್ರು. ಆಗ ಚಿಕ್ಕದಾಗಿದ್ದಂತ ಕಲಾ ಮಾಧ್ಯಮ ದೊಡ್ಡದಾಗಿ ಬೆಳೀತು. ಆದ್ರೆ ನಮಗೆ 1 ವರ್ಷ ದೇವ್ರ ತರ ಬಂದ್ರು ಅಂದಲ್ಲ ಹನುಮಂತು ಅವರು ನಮ್ಗೆ ಹೆಂಗ್ ಮಾನಿಟೈಸ್ ಮಾಡ್ಬೇಕು, ಎಂತ ವಿಡಿಯೋ ಮಾಡ್ಬೇಕು, ಎಂತ ಟೈಟ್ಲ್ ಹಾಕ್ಬೇಕು ಅಂತ ಎಲ್ಲಾ ಹೇಳಿದ್ರು. ದುಡ್ಡು ಬಂತು ನಮ್ಗೆ 1 ವರ್ಷದ್ದು 1 ತಿಂಗಳು ದುಡ್ಡು ಬಂತಲ್ವಾ. ಅದಾದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ 1 ದಿನಾನು ಫೋನ್ ಎತ್ತಿಲ್ಲ ಅವರು. ನನ್ಗೆ ಗೊತ್ತಿಲ್ಲ ಯಾಕಂತ. ಸಿಕ್ಕಿಲ್ಲ. ನಾವು ಅವ್ರ ಜೊತೆ ಬಂದಿದ್ದಂತ ಸಂತೋಷ್ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ, ಅವ್ರ ಮನೆಯಲ್ಲಿದೆ ಹೇಳಿ ನಾವಾದ್ರೂ ಬರ್ತೀವಿ ಅಂತ. ಇಲ್ಲ ಸರ್ ಅವ್ರು ಫಾರಿನ್ಗೆ ಹೋಗಿದ್ದಾರೆ, ಇಲ್ಲ ಸರ್ ಅವರು ಬಿಸಿ ಇದಾರೆ ಅಂತ ಅವ್ರು ಹಂಗೆ ಹೇಳಿದ್ರೆ ಹೊರತು ನಾವ್ ಇನ್ನಾದ್ರೂ ಅವ್ರಿಗೆ ಫೋನ್ ಮಾಡ್ತಾನೆ ಇರ್ತೀವಿ ಮಾತಾಡ್ಬೇಕು ಅಂತ. ಅವ್ರು ಒಂಚೂರು ರಿಸೀವ್ ಮಾಡಲ್ಲ ಫೋನನ್ನ, ಯಾವ್ದಕ್ಕೂ ಮೆಸೇಜ್ಗೂ ರಿಪ್ಲೈ ಮಾಡಲ್ಲ. ಬಟ್ ನಾವ್ ಅವ್ರ ಜೊತೆ ಯಾವ ಮನಸ್ತಾಪನೂ ಮಾಡ್ಕೊಂಡಿಲ್ಲ. ನಮ್ಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಅವ್ರು ಅನ್ಕೊಂಡಿರ್ಬೋದು ನನ್ ಕೆಲ್ಸ ಮುಗೀತು. ನಮ್ಗೆ ಇನ್ನೂ ಅನ್ಸೋದು ನಮ್ಮ ಪಾಲಿನ ದೇವ್ರವ್ರು ಅಂತ. ನಮಗೆ ದುಡ್ಡಿಲ್ದೇ ಇರೋ ಹೊತ್ನಾಗ ದಾರಿ ಮುಚ್ಚೋದು ಟೈಮಲ್ಲಿ ಅವ್ರು ಬಂದು ನಮ್ಗೆ ಒಂದು ನಾವ್ ಏನೋ ಕೇಳ್ದೇನೆ ಅವ್ರಾಗೆ ಬಂದ್ರು, ಒಂದ್ ದಾರಿ ತೋರಿಸಿದ್ರು, ಆಮೇಲೆ ಅವ್ರಾಗೆ ಹೋಗ್ಬಿಟ್ರು. ಅದು ನಮ್ಗಿನ್ನಾದ್ರೂ ದೇವರೇ ಬಂದು ಹೋದ್ರು ಅಂತ ನಮ್ಗಿನ್ನೂ ಅನಿಸ್ತಿದೆ. ಈಗ ಅವ್ರ ಮಾತನ್ನ, ಒಬ್ಬ ಗುರು ಅಂತ ಹೇಳಿದ ಮಾತನ್ನ ಪರಮೇಶು ಇಲ್ಲಿವರೆಗೂ 1 ದಿನ ಮಿಸ್ ಮಾಡಿಲ್ಲ. ಅವ್ರೇನೋ ಹೇಳ್ತಿದ್ರು, ನಾನು ಕೇಳ್ತಿದ್ದಾಗ ಪರ್ಮಿಷನ್ಗೆ ಹೆಂಗಣ್ಣ ಇದಂದ್ರೆ, ಅವ್ರು 3 ಹೊತ್ತು ಊಟ ಮಾಡ್ತೀಯಲ್ವಾ, 3 ವಿಡಿಯೋ ಹಾಕು ಅಂದ್ರಂತೆ. ಅದನ್ನ ಅವ್ರು ಸೀರಿಯಸ್. ಇನ್ನು 5-6 ವರ್ಷ ಆಯ್ತು, ಇನ್ನ ಹಾಕ್ತಿದಾರೆ ಅವ್ರು. 1 ಟೈಮು ತಪ್ಪಿಲ್ಲ. ಆ ವ್ಯಕ್ತಿ ಕೊಡೋ ಗೌರವ ಅಂತ. ಒಬ್ಬ ವ್ಯಕ್ತಿ ಏನೋ ಒಂದ್ ಮಾತು ಹೇಳ್ತಾರೆ, ಅದನ್ನ ನಾನು ಪಾಲಿಸ್ತಿದೀನಿ ಅಂದ್ರೆ ಆ ಪರಮೇಶ್ವರಿಗಿರೋ ಬದ್ಧತೆ ಅದು.
ಅದೇ ಅವ್ರ ಸಕ್ಸಸ್. ಅವ್ರು ಹೇಳ್ತಾರೆ ನನ್ ದುಡ್ಡು ಬರುತ್ತೆ ಅಂತಾನೆ ಆಗ್ತಿಲ್ಲ, ನನಗೆ ಒಂದ್ ದೇವ್ರ ದಾರಿ ಕೊಟ್ಟಿದ್ದಾನೆ, ಅದ್ರಲ್ಲಿ ನನ್ನ ಕರ್ತವ್ಯ ಏನಿದೆ ಅದು ಮಾಡ್ಬೇಕು ಅಂತ. ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ರಾತ್ರಿ ಆಗ್ಲಿ, ಎಲ್ಲೇ ಶೂಟಿಂಗ್ ಮಾಡ್ಕೊಂಡ್ ಬರ್ಲಿ, ದಿನಕ್ಕೆ 3 ವಿಡಿಯೋ ಮಾತ್ರ ತಪ್ಸಿಲ್ಲ ಅವರು. ಆಮೇಲೆ ಪರ್ಮಿಷನ್ ಹೊರಗೆ ಹೋಗ್ತಾರೆ, ರಾತ್ರಿ ಹೇಳ್ತಾರೆ, 4 ಕೇಳ್ತಾರೆ, 3 ಕೇಳ್ತಾರೆ, ಹೋಗ್ತಾರೆ. ಆದ್ರೆ ಅವ್ರು ಹೋದ್ಮೇಲೆ ಮನೆ ಮೇಂಟೈನ್ ಮಾಡ್ಕೊಂಡು ಹೊಂಟಿದ್ಯಲ್ಲ, ನಿನ್ಗೆ ಹ್ಯಾಟ್ಸ್ ಆಫ್. ಇಲ್ಲ ಯಾಕಂದ್ರೆ 2 ಮಕ್ಳು, ಅದು ಚಿಕ್ಕ ಚಿಕ್ಕ ಮಕ್ಳು, ಅವ್ರು ಯಾವಾಗ ಬೇಕಾವಾಗ ವಾರಗಟ್ಲೆ ಊರಿಗೆ ಹೋಗ್ತಾರೆ. ಆವಾಗ ನೀನ್ ಇಡೀ ಮನೆಯನ್ನ ಮೇಂಟೈನ್ ಮಾಡ್ಕೊಂಡು ಬರೋರ್ನ ಹೋಗೋರ್ನ ಜೊತೆಗೆ, ಒಂದೊಂದ್ಸಲ ನಮ್ ಸವಿತಾ ಹೆಂಗಂದ್ರೆ ಅವ್ರ ಜೊತೆನೆ ಹೋಗ್ಬಿಡ್ತಾಳೆ. ಅಲ್ಲಿ ಸ್ನಾನ ಮಾಡಕ ಇದು ಇರುತ್ತೋ ಇಲ್ಲೋ, ಊಟ ಮಾಡಕ್ ವ್ಯವಸ್ಥೆ ಇರುತ್ತೋ ಇಲ್ಲೋ, ಹಂಗ ಅಡ್ಜಸ್ಟ್ಮೆಂಟ್ ಆಗಿ ನಾನು 1-2-3 ಸಲ ಬಂದಿದ್ದೀನಿ ನಿನ್ ಜೊತೆ. ನನಗ್ ಅನ್ಸೋದು ಇವ್ಳಿಗೆ ಇಷ್ಟು ಸಿಂಪಲ್ ಅಲ್ಲ, ಇವಳು ನೀರ್ ಹಾಕಿದ್ರೆ ಯಾವ ಪಾತ್ರೆಗೆ ಹಾಕಿದ್ರು ಹಂಗ ಅಡ್ಜಸ್ಟ್ ಆಗ್ಬಿಡ್ತೀಯ ನೀನು. ನಂಗೆ ಅವಾಗ್ಲೇ ನೀನ್ ಮನಸ್ಸು ಗೆಲ್ತಾ ಹೋಗಿತ್ತು. ನಿನ್ ಜೊತೆ 1-2-3 ಸಲ ಬಂದೆ ನೋಡು, ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ, ಇವ್ಳಿಗೆ ಇಷ್ಟು ಸಿಂಪಲ್ ಆಗಿ ಇರ್ತಾರ ಅಂತ ಒಂದೊಂದ್ಸಲ ಕ್ವಶನ್ ಬರೋದು. ನೀನ್ ಅಕ್ಕ ನಡೀತೈತೆ ಅಕ್ಕ, ನಾವ್ ಹಿಂಗೆ ಅನ್ನೋಳು ನೀನು. ಆ ಸಿಂಪ್ಲಿಸಿಟಿನೇ ನಿನ್ನನ್ನ ಇಷ್ಟೊಂದ್ ಎತ್ತರಕ್ಕೆ ಬೆಳೆಸಿದ್ದು. ಏನಿಲ್ಲ ಹತ್ರ ಅಲ್ಲ. ಆಮೇಲೆ ನಾನೇನ್ ಸ್ಪೆಷಲ್ ಅಲ್ಲ, ಎಲ್ಲಾ ಹೆಣ್ಮಕ್ಳು ಕೂಡ ಹಿಂಗೆ ಇರ್ತಾರೆ. ಎಲ್ಲಾ ಹೆಣ್ಮಕ್ಳು, ಗಂಡು ಮಕ್ಕಳು ಕೆಲಸ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಅದೊಂದೇ ಇರುತ್ತೆ ಅವ್ರಿಗೆ. ಕೆಲಸ ಮಾಡ್ತಾರೆ, ಅದೊಂದಂತ ಇರುತ್ತೆ. ಬಟ್ ಹೆಣ್ಮಕ್ಳದ್ದು ಎಲ್ಲಾ ಹೆಣ್ಮಕ್ಳದ್ದು ಕೆಲಸ ಅದೇ. ಅವ್ರಿಗೆ ಮಾರಲ್ ಸಪೋರ್ಟ್ ಆಗಿ ಸೋತಾಗ್ಲೂ ಕೈ ಬಿಡ್ಲಿಲ್ಲ, ಗೆದ್ದಾಗ ಬಿಡು, ಗೆದ್ದಾಗ ಎಲ್ಲರೂ ಓಡಿ ಬರ್ತಾರೆ, ಅದಲ್ಲ. ಬಟ್ ಆ ವ್ಯಕ್ತಿಯಲ್ಲಿ ಏನು ಇಲ್ಲ ಅಂತ ಅನ್ಕೊಂಡಾಗ ಮದ್ವೆ ಆಗಿದೀನಿ ಅಲ್ವಾ. ಮುಂದಿನ ದೊಡ್ಡ ಸಕ್ಸಸ್ ಆಗತ್ತೆ, ಯಾರಿಗೂ ಮುಂದಿನ ಕನ್ಸು ಗೊತ್ತಿಲ್ವಲ್ಲ, ನಾಳೆ ಏನ್ ಗೊತ್ತಿಲ್ವಲ್ಲ, ಅದು ನಿನ್ ಪ್ಲಸ್ ಪಾಯಿಂಟ್. ಏನು ಇಲ್ಲಿ 0 ಇದ್ದಾಗ ನೀನ್ ಮದ್ವೆ ಆಗಿದ್ದು ಅಲ್ವಾ. ಇವತ್ತು ಹೀರೋ ಆಗಿರಬಹುದು, ಇಡೀ ಕರ್ನಾಟಕನೇ ಮೆಚ್ಕೊಂಡಿದೆ, ಆದ್ರೂ ಈಗ್ಲೂ ಹಂಗೆ ಇದೆಯಾ, ಅವಾಗ್ಲೂ ಹಂಗೆ. ಬಟ್ ನಿನ್ನ ಒಂದು ಮನೆ, ಒಂದು ನಿನ್ ಮನಸ್ಸು, ಆಮೇಲೆ ಯಾರನ್ನೇ ಬಂದು ನನ್ನವರು ಅಂತ ಒಂದು ಹಚ್ಕೊಳ್ಳೋ ಗುಣ ಇದೆಯಲ್ಲ, ಅದು ಬೇರೆಯವರಲ್ಲಿ ಅಷ್ಟು ಸಿಗಲ್ಲ. ಅದಕ್ಕೆ ಪ್ಯೂರ್ ಹಾರ್ಟ್ ಅಂತ ಹೇಳಿದ್ನಿ ಮೊದ್ಲೇ ನಿಮ್ಗೆ. ಆಮೇಲೆ ಹಂಗೆ ಮತ್ತೆ ತುಂಬಾ ದಿನ ಆದ್ಮೇಲೆ ಮತ್ತೆ ಸೇರಿದೀವಿ ನಾವು. ಇನ್ನೊಂದ್ ಹೇಳ್ಬಿಡ್ತೀನಿ, ಅವಾಗ ಎಲ್ಲಾರ್ನು ಪರ್ಮಿಷನ್ ಫ್ರೆಂಡ್ಸ್ ಅಂತ ಕರೆದಿದ್ವಿ. ನಿನ್ಗೂ ಗೊತ್ತಿಲ್ಲ ನೀನ್ ಯೂಟ್ಯೂಬ್ ಶುರು ಮಾಡಿದ್ದು ಅಲ್ವಾ, ಯಾಕಂದ್ರೆ ನಾವು ಅಷ್ಟೊಂದು ಫೋನಲ್ಲಿ ಮಾತಾಡಲ್ಲ, ಏನಿಲ್ಲ. ನೀನು ಶುರು ಮಾಡಿದ್ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ ನಾನ್ ಶುರು ಮಾಡಿದ್ದು. ಅವಾಗ್ಲೂ ಬಂದಾಗ ಅಕ್ಕ ನಾನು ಯೂಟ್ಯೂಬ್ ಶುರು ಮಾಡಿದೆ ಅಂದೆ. ಅಯ್ಯೋ ಸವಿತಾ, ನಾನೇ ಯೂಟ್ಯೂಬ್ ಶುರು ಮಾಡಿದೆ. ಎಷ್ಟು ಕೋ ಇನ್ಸಿಡೆಂಟ್ ಅಂದ್ರೆ, ನಾವಿಬ್ರು ಏನೋ ಮಾತಾಡ್ಕೊಂಡು ಶುರು ಮಾಡಿದವ್ರ ತರ ಇತ್ತದು. ನೋಡಿದ್ರೆ ನಿಂದೇನ್ ಕಾನ್ಸೆಪ್ಟ್ ಅಂತ ನಾ ಕೇಳಿದೆ. ನಾನ್ ಕತೆ ಹೇಳ್ತೀನಿ ಅಂತ ಇವಳು ಅಂತಾಳೆ. ಅಯ್ಯೋ ಶಿವನೇ, ನಾನು ಕತೆ ಹೇಳ್ತೀನಿ ಅಂತ ನಾನು. ಹಂಗೆ ಶುರು ಆಯ್ತು ಜರ್ನಿ. ಈಗ ಮಕ್ಕಳು ಇರೋಕ್ ಮುಂಚೆ ನಾನು ಹೋಗ್ತಿದ್ದೆ ಶೂಟಿಂಗಿಗೆ, ಕಲಾ ಮಾಧ್ಯಮದಲ್ಲಿ. ನಾನು ಅವ್ರ ಸಾಮಾನ್ಯ ಪ್ರಾಕ್ಟೀಸ್ ಇದು ಮಾಡ್ಕೊಂಡು ಜೊತೆಗೇನೆ ಇಬ್ರು ಮಾಡ್ತಿದ್ವಿ, ಇಬ್ರು ಒಂದೇ ಕಡೆ ಹೋಗ್ತಿದ್ವಿ. ಮಕ್ಕಳಾದ್ಮೇಲೆ ನನಗೆ ಶೂಟಿಂಗ್ ಹೊರಗಡೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಮಕ್ಕಳು ನೋಡ್ಕೋಬೇಕು. ಒಬ್ರು ಯಾರಾದ್ರೂ ಹೋಗ್ಲೇಬೇಕು, ಅದು ಅಬ್ಸಲ್ಯೂಟ್ಲಿ ಪಕ್ಕ ತಾಯಿ ಹೆಣ್ಮಗಳೇ ಮಾಡ್ಬೇಕಾಗತ್ತೆ. ಹಂಗಾಗಿ ನಾನು ಉಳ್ಕೊಂಡೆ, ಅವರು ಮಾಡ್ತಾ ಇದಾರೆ ಕಲಾ ಮಾಧ್ಯಮ. ಆದ್ರೆ ನಾನು ಮನೇಲೆ ಇದ್ಕೊಂಡು ಏನ್ ಮಾಡ್ಬೋದು, ಮಕ್ಕಳಿಗೋಸ್ಕರ ಏನ್ ಮಾಡ್ಬೋದು. ನನ್ನ ಮಕ್ಕಳ ಪ್ರಪಂಚದಲ್ಲಿ ಇದೀನಿ ಈಗ, ಮಕ್ಕಳೇ ನನ್ನ ಜಗತ್ತೀಗ. ಮಕ್ಕಳನ್ನ ಬೆಳೆಸ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು ಅಲ್ವಾ, ಪೇರೆಂಟಿಂಗ್ ಅಲ್ಲಿ ಇದೀನಿ ನಾನು. ಹಂಗಾಗಿ ನಮ್ಮ ಮಕ್ಕಳಿಗೆ ಕತೆಗಳನ್ನ ಹೇಳ್ತಿರ್ತೀನಿ ನಾನು. ಅವ್ರಿಗೆ ಯಾವಾಗ್ಲೂ ಕತೆ ಹೇಳಮ್ಮ ಅಂತಿರ್ತಾರೆ, ಇಷ್ಟ ಅವ್ರಿಗೆ. ನಾನು ಒಂದೊಂದ್ಸಲ ಬೋರ್ ಆದಾಗ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಹಾಕೋಣ ಕತೆಗಳನ್ನ ಅಂತ ಹುಡುಕ್ತಾ ಇದ್ದೆ. ಎಲ್ಲೂ ಕತೆಗಳು ನಾವ್ ಹೇಳ್ತೀವಲ್ಲ, ಅಮ್ಮಂದ್ರಾಗಿ ಹೇಳ್ತೀವಲ್ಲ, ಹಂಗಿರ್ಲಿಲ್ಲ. ಮ್ಯೂಸಿಕ್ ಬರೋದು, ಇಲ್ಲ ಡಮ್ 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 ಅಂತ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಂಗೆಲ್ಲ ಇರೋದು. ಹಂಗೆಲ್ಲ ಸೌಂಡ್ ಜಾಸ್ತಿ ಇರೋದು, ಅಡ್ಡಡ್ ಸೌಂಡ್. ಬರೀ ನಾನು ಕತೆ ನನ್ನ ಮಕ್ಕಳಿಗೆ ಹೇಳಿದಾಗ ಹೆಂಗ್ ಫೀಲ್ ಇರುತ್ತೆ ಹಂಗೆ ಇರ್ಬೇಕು ಅಂತೇಳಿ ನಾನು ಅನ್ಕೊಂಡು ಸವಿಲೋಕ ಅಂತ ನಾನು ಒಂದು ಚಾನೆಲ್ನ ಶುರು ಮಾಡಿದೆ. ಅಲ್ಲಿ ಬರೀ ಮಕ್ಕಳಿಗೋಸ್ಕರ ಕತೆಗಳನ್ನ ಹೇಳ್ತೀನಿ. ಅದು ಯಾವ ಟೈಮಲ್ಲಿ ಹೇಳ್ತೀನಿ ಅಂದ್ರೆ, ನಮ್ಮ ಮಕ್ಕಳು ಅದೇ ಅವಾಗ ಬಂದಾಗ ಹೇಳಿದ್ನಲ್ಲ, ಸ್ಕೂಲಿಗೆ ಹೋದಾಗ 11ರಿಂದ 12:30 1:30 ಗಂಟೆ ನಂಗೆ ಫ್ರೀ ಇರುತ್ತೆ. ಆ ಟೈಮಲ್ಲಿ ಈ ಕಡೆ ಅಡಿಗೆಗೆ ಇಟ್ಕೊಂಡು ಕತೆ ಮಾಡ್ತೀನಿ. ಕತೆ ಮಾಡಿ ಟೈಟ್ಲ್ ಹಾಕೊಂಡು ಓಡ್ತಾ ಇರ್ತೀನಿ ಸ್ಕೂಲಿಗೆ ಕರ್ಕೊಂಡ್ಬರಕ್ಕೆ. ಬಂದ್ಮೇಲೆ ಮತ್ತೆ ಬಿಸಿ, ಅವ್ರಿಗೆ ಊಟ ಮಾಡಿಸು. ಸಂಜೆ ಆದ್ಮೇಲೆ ಒಂದಿಷ್ಟು ಅವ್ರಿಗೆ ಕ್ಲಾಸ್ಗಳು ಹಾಕಿದ್ದೀನಿ, ಕರ್ಕೊಂಡು ಹೋಗ್ಬರ್ತೀನಿ. ಆಮೇಲೆ ನನ್ಗೂ ಮತ್ತೆ ಬರೀ ನಂದು ಕೆಲಸ ನಾಟಕ ಥಿಯೇಟರ್ ಕಲ್ತ್ಕೊಂಡ್ ಬಂದಿದ್ದು ನಿಲ್ಬಾರ್ದಲ್ವಾ. ಹಂಗಾಗಿ ನಮ್ಮ ಮನೆ ಮೇಲೆ ಒಂದು ಈ ರೀತಿ ಒಂದು ಹಾಲ್ ಮಾಡ್ಕೊಂಡಿದೀವಿ, ಇಲ್ಲಿ ನೋಡ್ತಿರ್ಬೋದು. ಅವರ ರಂಗಭೂಮಿಯಲ್ಲೇ ಕುತ್ಕೊಂಡು, ಅದಕ್ಕೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಇವೆಲ್ಲ ನಮ್ಮ ಮಕ್ಕಳದು ನಾಟಕದ ಸೆಟ್ಗಳಿವು. ಸೊ ನಾನು ಫಸ್ಟ್ ಹೋದ ವರ್ಷದಿಂದ ಅಂದ್ರೆ ಸಮರ್ ಕ್ಯಾಂಪ್ ಶುರು ಮಾಡಿದೆ, ಮಕ್ಕಳ ಬೇಸಿಗೆ ಶಿಬಿರ ಅಂತೇಳಿ. ಅಲ್ಲಿ ಮಕ್ಕಳಿಗೋಸ್ಕರ, ಮಕ್ಕಳ ಒಳಗಡೆ ಇರುವಂತ ಒಂದು
ಚಟುವಟಿಕೆಯ ಒಂದು ಮನಸ್ಸು ಅರಳಲಿ ಅಂತ ಇಲ್ಲಿ ಬಂದು ನಾವು ಪ್ರೆಷರ್ ಹಾಕಲ್ಲ, ಅವ್ರಿಗೇನು ಪಾಠ ಆ ಥರದ್ದು ಹೇಳಲ್ಲ. ಇಲ್ಲಿ ಬಂದು ಅವರು ತಮ್ಮಲ್ಲಿ ಏನಿರುತ್ತೆ ಹಾಡು, ಕತೆ, ಕುಣಿತ, ಆಮೇಲೆ ನಂಗೆ ಹೇಳಿನಲ್ಲ ಥಿಯೇಟರ್ ನನ್ಗೇನು ಬದಲು ಮಾಡ್ತು. ನಾನು ಹಿಂಗಿರ್ಲಿಲ್ಲ, ಇಷ್ಟು ಸಿಂಪಲ್ ಆಗೂ ಇರ್ಲಿಲ್ಲ, ನನ್ನ ಮನಸ್ಸು ಹಿಂಗಿರ್ಲಿಲ್ಲ ಮುಂಚೆ. ನಾನು ಥಿಯೇಟ್ರಿಗೆ ಬಂದ್ಮೇಲೆ ನಾನು ಓದು ಅದೆಲ್ಲ ಸೇರಿ ನನ್ಗೆ ಈ ಲೆವೆಲ್ ಮ್ಯಾಚುರಿಟಿ ಒಂಚೂರು ಬಂದಿದೆ ಅಷ್ಟೇ. ಹಂಗೆ ಅಲ್ಲಿ ಬೇರೆ ರೀತಿ ಯೋಚನೆ ಮಾಡಕ್ ಬಿಡುತ್ತೆ. ನಮ್ಗೆ ಏನೇ ಟೆನ್ಷನ್ ಆದ್ರೂ ಕೂಡ ಅದನ್ನ ಹೆಂಗ್ ತಡ್ಕೋಬೇಕು ಅನ್ನೋದು ಶಕ್ತಿ ಕೊಡುತ್ತೆ ಥಿಯೇಟರ್. ಮಕ್ಕಳಲ್ಲೇ ಬೆಳೆಸ್ಬೇಕು. ಹಾ, ಹಂಗಾಗಿ ಮಕ್ಕಳಿಗೆ ಅಂತ ಥಿಯೇಟರ್ ಕ್ಲಾಸ್ ಶುರು ಮಾಡಿದ್ದು. ಸಮರ್ ಕ್ಯಾಂಪ್ ಇರುತ್ತೆ, ಒಂದು ಬೇಸಿಗೆಯಲ್ಲಿ ಒಂದು 20 ದಿನದ ಕ್ಲಾಸ್ಗಳಿರುತ್ತೆ. ಅದು ಬಿಟ್ರೆ ರೆಗ್ಯುಲರ್ ಸ್ಕೂಲ್ಗಳಿದ್ದಾಗ ವೀಕೆಂಡ್ ಅಲ್ಲಿ ಶನಿವಾರ ಮತ್ತು ಭಾನುವಾರ ಮಕ್ಕಳುಗಳು ಬರ್ತವೆ. ಆ ಮಕ್ಕಳಿಗೂ ಕಲಿಸ್ತಾ ನಮ್ಮ ಮಕ್ಕಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಹಂಗಾಗಿ ನನ್ನ ಮಕ್ಕಳದೇ ಈಗ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳಿಗೋಸ್ಕರ ಕತೆ ಹೇಳ್ತೀನಿ, ಮಕ್ಕಳಿಗೋಸ್ಕರ ನನ್ನ ಚಾನಲ್ ಇಲ್ದು ಕೂಡ ಸ್ಪೇಸ್ ಮಕ್ಕಳಿಗೋಸ್ಕರ. ನೋಡಿ, ನಮ್ಮ ಮಕ್ಕಳು ಬೆಳೆಯೋದ್ರ ಜೊತೆಗೆ ಬೇರೆಯವ್ರ ಮಕ್ಕಳು ಬೆಳೀಲಿ ಅನ್ನೋದು ಒಂದು ಆಶಾಭಾವ ಆ ತಾಯಿಗಿದೆ. ಅಂದ್ರೆ ತಾಯಿಯಾಗಿ ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಿಮ್ಗೂ ಏನಾದ್ರು ನಿಮ್ಮ ಮಕ್ಕಳು ಹಿಂಗೆ ಕಲಿಬೇಕು, ನನ್ನ ಮಕ್ಕಳು ಥಿಯೇಟ್ರಿಂದ ಒಂದು ಒಳ್ಳೆಯ ಏನು ಮೌಲ್ಯಯುತವಾದ ಒಂದು ಶಿಕ್ಷಣ ಅದು ಕೂಡ ಒಂದು ಕಲಿಬೇಕು ಅಂದ್ರೆ ನಮ್ಮ ಸವಿತಾನ್ ಕಾಂಟ್ಯಾಕ್ಟ್ ಮಾಡಿ. ಅವಳು ಕೂಡ ಏನೋ ಥಿಯೇಟರ್ ಆರ್ಟಿಸ್ಟ್ ಇರೋದ್ರಿಂದ ಅವಳಿಗೆ ಅದ್ರಲ್ಲಿ ತುಂಬಾ ಅನುಭವ ಇದೆ. ನಾನು ಆ ನಾಟಕಗಳು ನೋಡಕ್ ಬರ್ತಿದ್ದೆ, ನನಗೆ ಒಂದೊಂದ್ಸಲ ಎಷ್ಟ್ ಚಂದ ಮಾಡ್ತಾವಲ್ಲ ಈ ಮಕ್ಕಳು ಅಂತ. ಯಾಕಂದ್ರೆ ನಾನು ನನ್ನ ಮಗನ್ ಚಿಕ್ಕ ವಯಸ್ಸಿನಲ್ಲಿ ಸೇರ್ಸಿದ್ದೆ. ಹೀಗಾಗಿ ನನಗೂ ಒಂದು ಥಿಯೇಟರ್ ಹುಚ್ಚಿದೆ. ಹೀಗಾಗಿ ಇವ್ರು ಮಾಡಿದಾಗ ನಂಗೇನೋ ನಾಟಕ ನೋಡುವಾಗ ನಾನೇ ಆಕ್ಟ್ ಮಾಡ್ತಾ ಇದೀನೇನೋ ಅಂತ ಅನ್ಸೋದು. ನಾನ್ ಕಲ್ತಿಲ್ಲ ಯಾವ್ದು ನಾಟಕ, ಬಟ್ ನಾನು ಫೀಲ್ ಮಾಡ್ತೀನಿ. ಹೀಗಾಗಿ ನಿಮ್ ಮಕ್ಳನ್ನು ಕೂಡ ಇಲ್ಲಿ ಸುತ್ತಮುತ್ತ ಇರೋರು ವೀಕೆಂಡ್ ಇದೆ ಎಷ್ಟೋ ದೂರ ಇದ್ರು ಬಂದು ಸೇರ್ಸ್ಬೋದು. ಸೇರಿಸಿ ಒಳ್ಳೆ ಒಂದು ಟೀಚರ್ ಆಗಿ ನಿಮ್ಗೆ ಅವರು ಸಿಗ್ತಾರೆ. ನಾಟಕ ಆಕ್ಟಿಂಗ್ ಅಂದ್ರೆ ಬರೀ ಆಕ್ಟಿಂಗ್ ಕಲ್ಸಲ್ಲ ನೋಡಿ ಇಲ್ಲಿ ನಾವು. ನನಗೆ ಅದು ಮೈಂಡ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಿಗೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಹೆಂಗಿರ್ಬೇಕು ನಾವು. ಆಮೇಲೆ ಎಂತ ಕಷ್ಟ ಬಂದ್ರು ಅದನ್ನ ಸಹಿಸ್ಕೊಂಡು ತಾಳ್ಮೆ ಬರುತ್ತೆ. ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋ ಒಂದು ಇದು ಬರುತ್ತೆ. ಅದಕ್ಕಾಗಿ ಥಿಯೇಟರ್ ತುಂಬಾ ಇಂಪಾರ್ಟೆಂಟ್. ನನ್ನ ಹತ್ರ ಅಲ್ಲದೆ ಇದ್ರೂ ಕೂಡ ಎಲ್ಲೇ ನಿಮ್ಮ ಹತ್ರ ಸುತ್ತಮುತ್ತ ಅವಕಾಶ ಸಿಕ್ಕರೆ ಮಕ್ಕಳನ್ನಾಗ್ಲಿ ಅಥವಾ ನೀವು ಯಾರು ದೊಡ್ಡವರಾದ್ರೂ ಕೂಡ ನೀವು ಥಿಯೇಟರ್ ಸೇರ್ಕೊಳ್ಳಿ ಅಂತ ನನ್ನ ಅಭಿಪ್ರಾಯ. ನಿಜ ಕೂಡ. ಈಗಿನ ಒಂದು ಇದಕ್ಕೆ ಟೆನ್ಷನ್ ಯುಗದಲ್ಲಿ ಬೇಕೇ ಬೇಕು. ಅಂದ್ರೆ ನಮ್ಮ ಮೈಂಡ್ ಹೆಂಗಿರುತ್ತೆ ಅಂದ್ರೆ ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ಬಂದು ಮನೆ ಖುಷಿಯಿಂದ ಹೋಗ್ತೀವಿ. ಆಗುತ್ತೆ. ಏನಕ್ಕ ಮತ್ತೆ ಮುಗಿಸ್ಕೋಣ ಇಲ್ಲಿಗೆ. ಅಲ್ಲ, ನೀವು ಚಿಕ್ಕದಾಗಿ ನನ್ ಕತೆ ಹೇಳು, ನನ್ಗೆ ಗೊತ್ತಿಲ್ಲ ನಿಮ್ದು ಯಾವ ಊರು ಅಂತ ಶುರುವಾಗಿದ್ದು ಇಲ್ಲಿವರೆಗೂ ಬಂತು ನೋಡಿ ಕತೆ ಹೇಳ್ಕೊಂಡು. ಅಂದ್ರೆ ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನಾವ್ ಅಂತೀವಿ ನಾವೇನ್ ದೊಡ್ಡ ಸಾಧನೆ ಮಾಡಿಲ್ಲ ಅಂತ. ಬಟ್ ಅವಳು ಹೋರಾಟದ ಬದುಕಿದೆಯಲ್ಲ, ಅದು ಈಗಿನ ಒಂದು ಜನರೇಷನ್ ಇದಾರಲ್ಲ, ಏನೋ ಒಂದ್ 10 ರೂಪಾಯಿ ಕೊಡ್ಲಿಲ್ಲ ಅಂತ ಕೋಪ ಮಾಡ್ಕೊಳ್ಳೋದು, ಮೊಬೈಲ್ ಕೊಡ್ಸಿಲ್ಲ ಅಂತ ಕೋಪ ಮಾಡ್ಕೊಳ್ಳೋದು, ಅದೆಲ್ಲ ಇದೆಯಲ್ಲ ನಮ್ ಜೀವನ ನೋಡ್ ಕಲಿಬೇಕು. ನಮ್ಮ ಅವಾಗಿನ ಶಿಕ್ಷಣ ಪದ್ಧತಿ ನಾವ್ ಹೆಂಗ್ ಬದುಕು ಕಟ್ಕೊಂಡಿವಿ ಅನ್ನೋದು ಇದಕ್ಕೆ ಗೊತ್ತಾಗುತ್ತೆ. ಈಗ ನಮ್ಮ ಮನೇಲಿ ಈಗಿನ ಜನರೇಷನ್ ಅಲ್ಲಿ ಎಲ್ಲರ ಹತ್ರ ಮಾವಿನ ಸೀಸನ್ ಇದು, ಮಾವಿನ ಹಣ್ಣಿನ ಸೀಸನ್. ಅದಕ್ಕೆ ಹೇಳ್ತೀನಿ, ಎಷ್ಟೊಂದ್ ಮಾವಿನ ಹಣ್ಣು ಇರ್ತವೆ, ಆದ್ರೆ ಆ ಟೇಸ್ಟ್ ಇರಲ್ಲ. ನಾವ್ ಸಣ್ಣವರಿದ್ದಾಗ ನಮ್ಗೆ ಒಂದು ಮಾವಿನ ಹಣ್ಣು ಫುಲ್ ತಿನ್ಬೇಕು ಅಂತ ಎಷ್ಟು ಆಸೆ ಇರೋದು. ಕಟ್ ಮಾಡಿ ಆದ್ರೆ ನಮ್ಗೆ ಅವಕಾಶ ಯಾವಾಗ್ಲೂ ರೇರ್ ಆಗಿ ಸಿಗೋದು, ಸಿಗ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಮನೆಗಳಲ್ಲಿ ಜನ ಜಾಸ್ತಿ ಇರೋರು, ಕಡಿಮೆ ಇರೋದು ಹಣ್ಣುಗಳು. ಯಾಕಂದ್ರೆ ಅಷ್ಟೊಂದು ಇರ್ಲಿಲ್ಲ ಅವಾಗ ಅದು ಅಫೋರ್ಡ್ ಮಾಡಕ್ಕೆ. ಹಂಗಾಗಿ ಎಲ್ಲರಿಗೂ ಹೆಚ್ಚೆ ಕೊಡೋರು. ಅದ್ರಲ್ಲಿ ಹೆಚ್ಚದಲ್ಲಿ ಚಿಪ್ಪು ಬರ್ಬೇಕು ಅಂತ ಕಾಯೋರು ಬೇರೆ. ಆಮೇಲೆ ಅದೇ ಒಂದ್ ಹಣ್ಣು ತಿನ್ನೋದೇ ನಮ್ಗೆ ಒಂದ್ ದೊಡ್ಡ ಕನಸಾಗಿತ್ತಾಗ. ಈಗ ಎಲ್ಲಾನು ಸಿಗುತ್ತೆ, ಆದ್ರೆ ಟೇಸ್ಟ್ ಇರಲ್ಲ. ಆಮೇಲೆ ಅದ್ರದ್ದು ಕುತೂಹಲ ಇರಲ್ಲ. ನಮ್ಗೆ ಅದು ಬೇಕು ಅನ್ನೋ ಕುತೂಹಲನೂ ಇಲ್ಲ. ಯಾಕಂದ್ರೆ ಎಲ್ಲ ಇದೆ ಬಿಡು ಇಲ್ಲೇ ಅಂತ ಅನ್ನೋ ತರ ಆಗ್ಬಿಟ್ಟಿದೆ. ಬೇಗ ಕಣ್ಣಿಗೆ ಕಾಣೋದು ಅಷ್ಟು ಇಷ್ಟ ಆಗಲ್ಲ. ಹಂಗಾಗಿದೆ ಕತೆ ಈಗ. ಥ್ಯಾಂಕ್ ಯು. ನೀನ್ ಇಷ್ಟೊತ್ತವರೆಗೂ ತುಂಬಾ ವರ್ಷಗಳಿಂದ ಇತ್ತದು ನೀನ್ ಮಾತಾಡ್ಸ್ಬೇಕು ಅಂತ ಈಗ ಕೂಡ್ ಬಂತು. ಎಲ್ಲಾ ಭಾವನೆಗಳನ್ನ ಹೊರಗೆ ಹಾಕಿದಿ. ಏನೋ ಒಂಥರ ಇನ್ನು ಖುಷಿ ಆಗುತ್ತೆ ನಿನಗೆ. ಇನ್ನು ಮತ್ತೆ 6 ತಿಂಗಳು ಫ್ರೆಶ್ ಅವಳು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು ಎಷ್ಟು ದಿನ ಆಗಿತ್ತು ಮಾತಾಡಿರ್ಲಿಲ್ಲ ಈ ತರ ಕುತ್ಕೊಂಡು ಫ್ರೆಂಡ್ಸ್ ಜೊತೆಗೆ. ನೀವು ನಮ್ಮ ಮನೆಗೆ ಬಂದು ನನ್ ಕತೆ ಕೇಳೋದಕ್ಕೆ ತುಂಬಾ 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 ಧನ್ಯವಾದ. ಊಟ ಟೈಮ್ ಆಯ್ತು, ಇನ್ನು ಕ್ಲೋಸ್ ಮಾಡೋಣ ಅನಿಸ್ತು. ಎಲ್ಲರಿಗೂ ನಮಸ್ಕಾರ. ಹೀಗೆ ನಮ್ಮ ಸವಿತಾನ್ ಚಾನಲ್ ಸವಿಲೋಕ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ ಆಗ್ರಿ. ಅವಳೇ ಕತೆ ಹೇಳ್ತಾಳೆ, ಬೇರೆಯವರಲ್ಲ, ಅವಳೇ ಕತೆ ಹೇಳ್ತಾಳೆ. ಆಮೇಲೆ ಕಲಾ ಮಾಧ್ಯಮ ಅಂತೂ ಎಲ್ಲರೂ ನೋಡ್ತೀರಾ. ಈ ಕಲಾ ಮಾಧ್ಯಮದ ಜೊತೆಗೆ ಸವಿತಾನ್ ಚಾನಲ್ ನೋಡಿ. ನಂದು ಚಾನಲ್ ನೋಡೋದ್ಬೇಕಾಗಿಲ್ಲ, ನಾನು ಹೇಳೋದು ನೀವು ನಿಮ್ಮ ಮಕ್ಕಳಿಗೆ ಊಟ ಆದ್ಮೇಲೆ ಮಲ್ಕೊಳ್ಳೋ ಟೈಮಲ್ಲಿ ಅದನ್ನ ಕತೆನ ಹಾಕಿ ದೂರ ಇಟ್ಬಿಟ್ರೆ ಆ ಕತೆ ಕೇಳಿಸ್ಕೊಂಡು ಮಕ್ಕಳು ಮಲ್ಕೋತಾರೆ. ನಿಮ್ಗೆ ಹೇಳಕ್ಕಾದ್ರೆ ಹೇಳಿ, ನೀವು ಕೇಳಿಸ್ಕೊಂಡು. ಇಲ್ಲ ಅಂದ್ರೆ ಮಕ್ಕಳಿಗೆ ಅದನ್ನ ದೂರದಲ್ಲಿ ಹಾಕಿ ಇಟ್ಬಿಟ್ರೆ ಕೇಳಿಸ್ಕೊಂಡು ಮಲ್ಕೋತಾರೆ ಕತೆ. ಮಕ್ಕಳಿಗೆ ಯಾವತ್ತೂ ಕತೆ ಬೋರ್ ಆಗಲ್ಲ, ಇಷ್ಟ ಆಗತ್ತೆ.
ಹಂಗಾಗಿ ಅದನ್ನ ನೋಡ್ಲೇಬೇಕು ಅಂತೇನಿಲ್ಲ, ನಾನು ಕೇಳು ಕತೆ ಅದು ಇಟ್ಬಿಟ್ಟು ಹಾಕಿದ್ರೆ ಅದು ಕತೆ ಕೇಳ್ತಾರೆ. ನನ್ನ ಮಕ್ಕಳಿಗೆ ನಾನು ಹಂಗೆ ಮಾಡ್ತೀನಿ, ಇಟ್ಬಿಡ್ತೀನಿ, ಅವ್ರು ಕೇಳಿಸ್ಕೊಂಡ್ ಮಲ್ಕೋತಾರೆ. ಹಂಗೆ ಕೇಳು ಕತೆ ಇದು, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕತೆಗಳನ್ನ ಕೇಳಿಸ್ರಿ. ಶೈಲಾ ಮಿಸ್, ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ ಶೈಲಕ್ಕ, ಅವರು ಟೀಚರ್ ಮಿಸ್ ಆಗಿದ್ದವ್ರು, ಅವರು ಮಿಸ್ಸೇ, ಅವರು ಟೀಚರ್ ಗುರುಗಳು. ಈಗ ಅವ್ರೊಂದು ಚಾನಲ್ ಶುರು ಮಾಡಿದ್ದಾರೆ. ಚಾನಲ್ ಮುಖಾಂತರ ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.